ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಗಂಡ್ಮಗು ಹುಟ್ಟಿದೆ. ತಾಯಿ ಹೇಗಿದ್ದಾಳೆ? ಇಬ್ರು ಹುಷಾರಾಗಿದ್ದಾರೆ. ನಾನ್ ನೋಡ್ಬೋದಾ? ಹಾ, ನೋಡ್ಬೋದು. ನನ್ ನಾಲ್ಗೆಗೆ ಅಷ್ಟೊಂದು ಪವರ್ ಇದೆಯಾ? ನಾನು ಹೇಳ್ದಾಗೆ ಆಗೋಯ್ತಲ್ಲ. ನಿನ್ ಮಾತೆ ನಿಜ ಆಯ್ತು ಭದ್ರಾ. ನೀನ್ ಆಸೆ ಪಟ್ಟಂಗೆ ನಿನಗೆ ಅಳಿಯಾನೇ ಹುಟ್ಬಿಟ್ಟ. ಏನಾಯ್ತು ಗುರುಗಳೇ? ನೀನ್ ಮಾಡಿಸಿದ ಸುದರ್ಶನ ಹೋಮ ವ್ಯರ್ಥ ಆಗ್ಲಿಲ್ಲ ಅಮ್ಮ. ಸ್ವಾಮಿ ಕರುಣೆ ತೋರಿಸ್ಬಿಟ್ರು. ನಿನಗೆ ವಂಶಕುಡಿಯನ್ನ ಪ್ರಸಾದಿಸಿದ್ದಾರೆ. ಎಷ್ಟು ಸಂತೋಷವಾಗಿರೋ ಸುದ್ದಿ ಹೇಳಿದ್ರಿ ಗುರುಗಳೇ. ನಿಮ್ಮ ಈ ಋಣನ ಈ ಜನ್ಮದಲ್ಲಿ ಮರೆಯಲ್ಲ ಸ್ವಾಮಿ. ಎಲ್ಲ ದೈವಲೀಲೆ. ಇರಮ್ಮ, ಮಗುವಿನ ಜಾತಕನ ಪರೀಕ್ಷೆ ಮಾಡ್ತೀನಿ. ಚಿಚ್ಚಿ ಆರದು ಓನ್ ಬಂಗಾರ. ನಿನ್ನ ವಂಶದ ಕುಡಿಗೆ ವೈರಿ ಸಂಪರ್ಕ ಇದೆ ಅಂತ ಬರೆದಿದೆ ತಾಯಿ. ಏನಾಗುತ್ತೋ ಏನು ಸ್ವಾಮಿ, ನನ್ನ ಮಗನ್ನ ನೀವೇ ಕಾಪಾಡಬೇಕು. ಅಚ್ಚ ಏನು ಕಂದ? ಕಂಸನ್ ಕೈಯಿಂದ ಕೃಷ್ಣ ತಪ್ಪಿಸ್ಕೊಂಡ ಹಾಗೆ ಈ ಅತ್ತೆ ಕೈಯಿಂದ ನೀನು ತಪ್ಪಿಸ್ಕೊಂಡಿದ್ಯಾ. ಮುಂದೆ ಇದೆ ನಿನಗೆ. ಏನಾಯ್ತು ಗುರುಗಳೇ? ಜಾತಕ ಹೇಗಿದೆ? ದೋಷಗಳಿಂದ, ಗಂಡಾಂತರಗಳಿಂದ, ಅಕಾಲ ಮೃತ್ಯುವಿನಿಂದ ತುಂಬಿದೆ. ಗುರುಗಳೇ, ಹೌದು ತಾಯಿ. ಮಗು ಕಾಲಸರ್ಪ ದೋಷದೊಡನೆ ಹುಟ್ಟಿದ್ದಾನೆ. ಕಾಲಸರ್ಪ ದೋಷನಾ? ಹೌದು. ಈ ಜಾತಕದಲ್ಲಿ ಹುಟ್ಟಿರೋರು ದೀರ್ಘಾಯುಷಿಗಳಾಗಿ ಬದುಕೋದು ಅಸಂಭವ. ಏನ್ ಸ್ವಾಮಿ ಈ ಅನ್ಯಾಯ? ಬೇಡ ಬೇಡ ಅನ್ಕೊಂಡು ಹೊಟ್ಟಿದ್ ಮಗು ಅರ್ಧ ಆಯಸ್ಸಲ್ಲೇ ಹೋಗೋದು ಅಂದ್ರೆ ಏನು? ಸ್ವಾಮಿ ಸ್ವಾಮಿ, ಈ ದೋಷಕ್ಕೆ ಪರಿಹಾರನೇ ಇಲ್ವಾ? ಕಾಲಸರ್ಪ ದೋಷಕ್ಕೆ ಪರಿಹಾರ ಇಲ್ಲ. ಮಗು ಬೆಳೀತಾ ಹೋದಂತೆ ಗಂಡಾಂತರಗಳು ಆವರಿಸುತ್ತೆ. ದೋಷಗಳು ಅವನನ್ನು ಮೃತ್ಯುವಿನ ಕಡೆ ಕರ್ಕೊಂಡು ಹೋಗುತ್ತೆ. ಯಮಪಾಶ ನೆರಳಿನಂತೆ ಹಿಂಬಾಲಿಸುತ್ತೆ. ಯಮಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಪ್ರತಿ ಕ್ಷಣ ಪ್ರಯತ್ನಿಸ್ತಿರುತ್ತೆ. ಅಂದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ನನ್ ಮೊಮ್ಮಗ ಸತ್ ಹೋಗ್ತಾನ? ಈ ದೇವರು ನಮ್ದವ್ರನ್ನ ನಡು ಬೀದಿಲ್ ಕೈ ಬಿಟ್ಬಿಡ್ತಾನ? ನಂಬಿದ್ರೆ ಸಾಗರದ ಮಧ್ಯೆಯಿಂದ ಕರೆದ್ರು ಬಂದ್ ರಕ್ಷಿಸ್ತಾನೆ. ಶರಣು ಅಂದ್ರೆ ಸೃಷ್ಟಿನ ಅಲ್ಲೋಲ ಕಲ್ಲೋಲ ಮಾಡಿ ಆದ್ರೂ ಕಾಪಾಡ್ತಾನೆ. ಅಂತಹ ಶ್ರೀಮನ್ನಾರಾಯಣ ನಿನ್ನ ಹೇಗಮ್ಮ ಕೈ ಬಿಡ್ತಾನೆ? ನಿನಗೇನೋ ಒಂದು ಪರಿಹಾರ ಸೂಚಿಸ್ತಾನೆ. ಭಗವಂತ, ಸ್ವಾಮಿ ಅನುಗ್ರಹದಿಂದ ನಾನು ಕಟ್ಟಿರೋ ಗರುಡ ರಕ್ಷೆ ತಾಯಿ ಮಗು ಇಬ್ರು ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ. ಯಾವ ರಕ್ಷಾ ಕವಚ ಕಟ್ಟಿದ್ರು ಅವನು ಪ್ರಾಣನ ಚಿಟ್ಕಿ ಹೊಡಿದ್ರಲ್ಲಿ ಹೋಗಿಸ್ಬಿಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಹೇಳಿ ಗುರುಗಳೇ. ನಿಮ್ಮ ವಂಶಸ್ಥರು ಯುಗ ಯುಗಗಳಿಂದ
ಯಾವ ನಿಧಿಗಾಗಿ ಪ್ರಯತ್ನ ಪಡ್ತಿದ್ದಾರೋ ಆ ನಿಧಿಯನ್ನ ನೀವು ಪಡ್ಕೊಳ್ಳೋದಕ್ಕೆ ನಿಮ್ಮ ಮೊಮ್ಮಗನೇ ದಾರಿ ಆಗ್ತಾನೆ. ಅವನಿಂದನೇ ನಿಮಗೆ ಆ ನಿಧಿ ದೊರೆಯುತ್ತೆ. ಅವನಿಲ್ದೆ ನೀವು ಆ ನಿಧಿನ ಪಡ್ಕೊಳ್ಳೋದು ಅಸಾಧ್ಯ. ಏನೋ ಆ ನಿಧಿ ಸಿಗ್ಬೇಕು ಅಂದ್ರೆ ನನ್ನ ಅಣ್ಣನ ಮಗು ಉಳಿಬೇಕಾ? ಅವನು ಉಳಿಯಲ್ಲ ಅಂದ್ರೆ ನಿಧಿನೇ ಸಿಗೋದಿಲ್ವಾ? ಇಲ್ಲ, ಹೀಗಾಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವನು ನಿಧಿಗೆ ಆಧಾರ ಆಗಬಾರ್ದು. ಭದ್ರಾ, ಅಮ್ಮ ಭದ್ರಾ, ಅಯ್ಯೋ ತಾಯಿ, ಅಮ್ಮ ಭದ್ರಾ, 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 ಅಯ್ಯೋ ಅಮ್ಮ ಭದ್ರಾ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲಮ್ಮ. ಭದ್ರಾವತಿ ತಾಯಿ ಆಗ್ತಿದ್ದಾಳೆ. ನಿಜನಾ? ನಿಜನಾ ಗುರುಗಳೇ? ಎಂತ ಒಳ್ಳೆ ಸುದ್ದಿ ಹೇಳಿದ್ರಿ. ಅಮ್ಮ ಭದ್ರಾ, ಭದ್ರಾವತಿ, ಅಮ್ಮ ಭದ್ರಾ, ಅಮ್ಮ 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 ನನ್ಗೆ ಅಳಿಯ ಹುಟ್ಟದ. ಅದಕ್ಕೆ ಮತ್ತೆ ಮಗು ಇಬ್ರು ಕ್ಷೇಮವಾಗಿದ್ದಾರೆ. ಆ ವಿಷಯ ಹೇಳ್ಬೇಕು ಅಂತಾನೆ ಬಂದೆ. ನಂಗೆ ಗೊತ್ತಮ್ಮ. ನಮ್ ಗುರುಗಳು ಈಗ ಅವ್ರ ದಿವ್ಯ ದೃಷ್ಟಿಲಿ ನೋಡಿ ಹೇಳಿದ್ರು. ಶುಭ ಸುದ್ದಿ ಹೇಳಕ್ ಬಂದಿರೋ ನಿನ್ಗೂ ಒಂದ್ ಶುಭ ಸುದ್ದಿ ಇದೆ ಅಮ್ಮ. ಏನಮ್ಮ ಅದು? ನೀನು ತಾಯಿ ಆಗ್ತಿದ್ಯಮ್ಮ, ತಾಯಿ ಆಗ್ತಿದ್ಯಾ. ನಿಜನೇನಮ್ಮ? ಹೌದಮ್ಮ. ನೀನ್ ಗರ್ಭಿಣಿ ಆಗಿರೋದಿಕ್ಕೆ ತಲೆ ತಿರುಗಿ ಬಿದ್ದೆ ಅಂತ ಗುರುಗಳು ಹೇಳಿದ್ರು. ನನಗೆ ಆಶೀರ್ವಾದ ಮಾಡಿ ಗುರುಗಳೇ. ಮನೋವಾಂಚ ಫಲಸಿದ್ಧಿರಸ್ತು. ಹೇಳಮ್ಮ. ಅಂದ್ರೆ ನನ್ನ ಕೈಗೆ ನಿಧಿ ಸಿಗಬೇಕು ಅಂತಂದ್ರೆ ನಾನು ಅವನನ್ನ ಸಾಯಿಸಬಾರ್ದು. ನನಗೊಂದು ವೇಳೆ ಹೆಣ್ಣು ಮಗು ಹುಟ್ಟಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಆಸ್ತಿನೂ ಅಳಿಯನ್ನು ನನ್ನ ಸ್ವಾಧೀನ ಮಾಡ್ಕೋತೀನಿ. ಹೋಗ್ ಬರ್ತೀವಿ ಗುರುಗಳೇ. ಒಳ್ಳೇದಾಗ್ಲಿ. ಭದ್ರಾ, ನನ್ ಮೊಮ್ಮಗು ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಮ್ಮ. ನೀನ್ ಮನೆಗ್ ಹೋಗು, ನಾನು ಹಾಸ್ಪಿಟ್ಲ್ಗೆ ಹೋಗ್ ಬರ್ತೀನಿ. ಸರಿನಮ್ಮ. ಸುಬ್ಬಿ, ಅಮ್ಮ, ಭದ್ರಾನ ಹುಷಾರ ಮನೆ ಕರ್ಕೊಂಡು ಹೋಗು. ಸರಿ ಅಮ್ಮ. ಹೋಗ್ ಬರ್ತೀನಿ ಗುರುಗಳೇ. ಹೋಗಿ ಬಾ ಅಮ್ಮ. ಹೋಗ್ ಬರ್ತೀನಿ ಗುರುಗಳೇ. ಆಯ್ತು, ಹೋಗ್ಬಾ ಅಮ್ಮ. ಏನ್ ಮಹಾದೇವಿ, ಹೊಲನ ಹೊಸ್ದಾಗಿ ನೋಡ್ದಂಗೆ ನೋಡ್ತಿದ್ಯಾ? ಹೊಲಾನ ನೋಡ್ತಿದ್ರೆ ನನ್ನನ್ನ ನಾನು ನೋಡ್ಕೊಂಡ್ ಹಾಗ ಅನಿಸ್ತಿದೆ ರೀ. ಏನಿನ್ ಮಾತಿನ ಅರ್ಥ? ಒಂದ್ಸಲ ಅಲ್ಲಿ ನೋಡಿ. ಈ ಹಸಿರನ್ನೆಲ್ಲ ನೋಡ್ತಾ ಇದ್ರೆ ಭೂಮಾತೆ ಸೀಮಂತ ಮಾಡ್ಕೋತಿದ್ದಾಳೇನೋ ಅಂತ ಅನ್ನಿಸ್ತಿಲ್ವಾ? ಹೌದು ಮಹಾದೇವಿ, 6 ತಿಂಗಳಾದ್ರೆ ಇಲ್ಲಿ ಫಸಲು ಬರುತ್ತೆ, ನಮ್ಗೆ ಮಗುನೂ ಹುಟ್ಟುತ್ತೆ. ನನ್ನ ನಾಗಮ್ಮಂದಯೇ, ಆ ತಾಯಿಯಿಂದಾನೆ ನನ್ನ ಒಡ್ಲು ತುಂಬಿದ್ದು. ನಿಮ್ ಬೆಳೆನೂ ಚೆನ್ನಾಗ್ ಬರುತ್ತೆ. ಸರಿ ಸರಿ, ಮೊದಲು ಊಟ ಮಾಡೋಣ ಬಾ. ನನ್ಗೆ ಹಸ್ವಾಗ್ತಾ ಇಲ್ಲ ರೀ. ನಿನಗೆ ಹಸ್ವಾಗಿಲ್ಲ ಅಂದ್ರೆ ನನ್ನ ಮಗುಗೆ ಹಸ್ವಾಗ್ತಿರುತ್ತೆ. ಅವನಿಗೋಸ್ಕರನಾದ್ರೂ ತಿನ್ಬೇಕು. ಅವನು ಅನ್ಬೇಡಿ, ಅವಳು ಅನ್ನಿ. ಹುಟ್ಟೋದು ಹೆಣ್ಮಗುನೆ. ನಿನಗೆ ಗೊತ್ತು? ಹೇಗಾ? ಇಲ್ಲಿ ನೋಡಿ.
ಏನೇ ಹಿಂಗ್ ನೋಡ್ತಿದ್ಯಾ ಇವತ್ತು? ನಾನ್ ನೋಡ್ತಿಲ್ಲ, ನಿಮ್ಗೆ ನಿಮ್ ಮಗುನ್ ತೋರಿಸ್ತಾ ಇದ್ದೀನಿ. ಅದೇಗೆ? ನನ್ ಕಣ್ಣೊಳಗೆ ದೃಷ್ಟಿ ಇಟ್ ನೋಡಿ. ನೋಡ್ದೆ. ನನ್ ಹೊಟ್ಟೆಲಿರೋ ಮಗು ನನ್ ಕಣ್ಣಲ್ಲಿ ಕಾಣಿಸ್ತಾ ಇಲ್ವಾ? ಮಗು ಅಲ್ಲ, ಈ ಪರಮೇಶನೇ ಕಾಣ್ತಿರೋದು. ಅದೇ ನನ್ ಮಗು, ಥೇಟ್ ಹಾಗೇ ಇರುತ್ತೆ. ನಿನಗೆ ಗಂಡನಾಗಿ ಹುಟ್ಟಿದ್ರು ನನ್ನ ಮಗು ಥರ ಕಾಣ್ತಿದ್ಯಾ. ನಿನ್ನ ಪ್ರೀತಿ ಮಾತ್ರ ನನಗೆ ಇರಬೇಕು. ನನ್ ಪ್ರೀತಿ ಯಾವತ್ತಿಗೂ ನಿಮ್ಗೆ ರೀ. ಯಾಕೆ ಗೊತ್ತಾ? ನಾಳೆನೋ ನಾಡದ್ದು ನಮ್ಮಿಬ್ರ ಮಧ್ಯ ಒಂದು ಮಗು ಬರುತ್ತೆ. ಆಗ ಈ ಪ್ರೀತಿ ಸಲಿಗೆ ಎಲ್ಲ ಅದ್ರ ಪಾಲಾಗುತ್ತಲ್ಲ ಮಹಾದೇವಿ. ಹೆಂಡ್ತಿನ ಮಗು ತರ ನೋಡ್ಕೊಳ್ಳೋ ಗಂಡನ್ನ ಹೆಂಡ್ತಿ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ರೀ. ನೀವು ನನ್ ಪ್ರಾಣ. ಮತ್ತೆ ನಮ್ಮ ಮಗು ನನ್ ಇನ್ನೊಂದ್ ಪ್ರಾಣ. ನೀವಿಬ್ರು ನನ್ನ ಪ್ರಾಣ. ಬಾ ಊಟ ಮಾಡೋಣ ಬಾ. ಅರವಿಂದ, ಅಯ್ಯೋ ನನ್ ಬಂಗಾರ, ನನ್ ಮೊಮ್ಮಗ ನಮ್ಮನೆ ವಾರಸ್ದಾರ, ಎಷ್ಟು ಮುದ್ದಾಗಿದ್ದಾನೆ. ಅಯ್ಯೋ ನನ್ ಚಿನ್ನು, ನನ್ ಬಂಗಾರ. ಅಲ್ಲಲ್ಲೇ ಏನು ನನ್ ಬಂಗಾರ ಕಂದ. ಇಷ್ಟು ಮುದ್ದಾಗಿರೋ ನನ್ ಮೊಮ್ಮಗನ್ಗೆ ಏನೋ ದೋಷ ಇದೆ ಅಂದ್ರೆ ನನ್ ಮನ್ಸು ಹೇಗ್ ತಡ್ಕೊಳತ್ತೆ. ಭಗವಂತ, ಯಾವ ತೊಂದ್ರೇನೂ ಆಗ್ಬಾರ್ದು, ನನ್ ಮೊಮ್ಮಗನ್ಗೆ ಯಾವ ತೊಂದ್ರೇನೂ ಆಗ್ಬಾರ್ದು. ಸ್ವಾಮಿ ಅನುಗ್ರಹದಿಂದ ನಾನು ಕಟ್ಟಿರೋ ಗರುಡ ರಕ್ಷೆ ತಾಯಿ ಮಗು ಇಬ್ರನ್ನು ಯಾವಾಗ್ಲೂ ಕಾಪಾಡ್ತಾ ಇರುತ್ತೆ. ಈ ಗರುಡ ರಕ್ಷಾ ನನ್ ಮೊಮ್ಮಗನ ಕಾಪಾಡುತ್ತೆ. ಈ ಗರುಡ ರಕ್ಷೆ ನನ್ನ ಮಗನ್ನ ಕಾಪಾಡಬೇಕು. ನೀವು ಕೈ ತುತ್ತು ತಿನ್ನಿಸ್ತಿರೋ ಹಾಗೆ ನಾನು ನನ್ ಮಗುಗೆ ಯಾವಾಗ ತಿನ್ನಿಸ್ತೀನೋ ಏನೋ. ಇನ್ನೆಷ್ಟು ದಿನ? ಇನ್ನೊಂದು 6 ತಿಂಗಳಾಯ್ತು ಅಂದ್ರೆ ನಾನು ನಿನ್ ಸುತ್ತ ತಿರುಗ್ತಾರೋ ಹಾಗೆ ನೀನು ಮಗು ಸುತ್ತ ತಿರುಗ್ತಾ ಇರ್ತೀಯ. ಒಂದ್ ತುತ್ತು ಅಂತ ಅದಕ್ಕೆ ತಿನ್ಸಕ್ ಹೋಗ್ತಿರ್ತೀಯ. ಸರಿ ಸರಿ. ಹೆಂಡತಿಗೆ ಊಟ ಮಾಡಿಸ್ತಾ ಕೂತ್ಕೊಂಡ್ರೆ ಹೊಲಕ್ಕೆ ನೀರ್ ಯಾರು ಹಾಯಿಸ್ತಾರೆ? ಅಯ್ಯೋ, ಆ ವಿಷಯನೇ ಮರ್ತೋಗ್ಬಿಟ್ನೆ. ನೀನ್ ತಿಂತಾ ಇರು, ನಾನ್ ನೀರ್ ಹಾಯಿಸ್ ಬರ್ತೀನಿ. ಬುದ್ಧಿ ಇಲ್ವೇನೋ? ರೋಡಲ್ಲಿ ಆಟ ಆಡೋದಾ? ಹೋಗ.
ಏನಾಯ್ತು? ಟೈಮ್ ಆಗೋಯ್ತು. ಟೈಮ್ ಆಯ್ತಾ? ಯಾವ್ದಕ್ಕೆ? ಟೈರಲ್ಲಿ ಗಾಳಿ ಕಮ್ಮಿ ಆಗಿದೆ. ಕಡಿಮೆ ಇದ್ರೆ ಗಾಳಿ ಹಾಕು. ಆಯ್ತು. ಆಚೆ ಚೆಲ್ಬಿಡು. ಗುರುಗಳೇ, ಆ ಸ್ವಾಮಿ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗನಿಗೆ ಯಾವುದೇ ಅಪಾಯ ಆಗದೆ ಮೃತ್ಯುನ ಎದುರಿಸಿ ಇನ್ನೂ 100 ವರ್ಷ ಬಾಳ್ಲಿ ಅಂತ ನನ್ನ ಮಗನಿಗೆ ಆಶೀರ್ವಾದ ಮಾಡಿ. ಮಹಾಮೃತ್ಯು ಯಾರನ್ನೂ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಆದ್ರಿಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಮಸ್ಕಾರ ಗುರುಗಳೇ. ಶುಭಂ ಭೂಯಾತ್. ಕೊಡಿ ಅದಕ್ಕೆ. ಅಲ್ಲೆಲ್ಲೆಲ್ಲೆ ನೋಡಿದ್ರೇನ್ರಿ ನಮ್ಮ ಅಳಿಯ ಎಷ್ಟು ಮುದ್ದಾಗಿದ್ದಾನೆ ಅಂತ. ನಿಮ್ ಅಣ್ಣನ್ ಹೋಲಿಕೆ ಅಲ್ವಲ್ಲ, ಅದಕ್ಕೆ ನನ್ ಮಾತಿನ ಅರ್ಥ ನನ್ ತಂಗಿ ಹೋಲಿಕೆ ಬಂದಿರೋದ್ರಿಂದ ಇಷ್ಟು ಮುದ್ದಾಗಿದೆ ಅಂತಂದೆ. ಬೇಗ ಒಂದ್ ಹೆಣ್ಮಗುನ ಹೆತ್ರೆ ಅಳಿಯನ್ನ ನಿಮ್ಮವನಾಗ್ ಮಾಡ್ಕೋಬಹುದು. ಇನ್ನೇನು 6 ತಿಂಗಳಾದ್ಮೇಲೆ ಆ ಆಸೆನೂ ತೀರ್ಬಿಡತ್ತೆ. ನಿಜಾನಾ? ಇವತ್ತೇ ಗೊತ್ತಾಗಿದ್ದತ್ಗೆ. ಅವಾಗಿಂದ ನಾಚಿಕೆ ಪಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ, ಆದ್ರೆ ಆಗ್ತಾನೆ ಇಲ್ಲ. ನಾಚಿಕೆ ಪಡಿಸೋ ಅಂತ ಟೀಚರ್ ಇದ್ರೆ ಹೇಳಿ, ಒಂದ್ಸಲ ಕರ್ಕೊಂಡು ಹೋಗ್ತೀನಿ.